ಸೊ ಕಾರ್ಯಕ್ರಮದ ಸ್ವಲ್ಪ ಮಾಹಿತಿ ಕೊಡಿಮ್ಮ. ಅದೇ ಏನೇ ಏನೇನು ನಡೀದೆ ಅಲ್ಲಿ, ಏನೇನು ಪ್ರಚಾರ ಮಾಡಿದ್ವಿ, ಸ್ವಲ್ಪ ಮಾಹಿತಿ ಹಂಚ್ಕೋಬಹುದು. ಓಕೆ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ಈಗಾಗಲೇ ರಾಯಚೂರಿನಲ್ಲಿ ನಡೆಯುವ ಸಮಗ್ರ ಸ್ವಾಸ್ಥ್ಯ ಹಬ್ಬ ನಾಳೆ ಭಾನುವಾರ ಬಂದೇ ಬಿಟ್ಟಿದೆ. ಹಾಗಾಗಿ ಯಾರೆಲ್ಲ ಬರ್ತಾ ಇದ್ದೀರಿ ಅವ್ರಿಗೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ ಅಂತ ಹೇಳ್ತಾ, ಈಗ ಅಲ್ಲಿ ವಾಣಿ ಮೇಡಮ್, ನಮ್ಮ ಗುಂಪಿನ ಸದಸ್ಯರಾದ ವಾಣಿ ಮೇಡಮ್ ಅವರ ಒಂದು ವಾಯ್ಸ್ ನ ಮೂಲಕ ಇಲ್ಲಿ ಎಲ್ಲಾನು ಪ್ರಚಾರ ಆಗಿದೆ. ಈಗಾಗಲೇ ನಾವು ವಿಡಿಯೋ ಮತ್ತೆ ಇದು ಫೋಟೋಸ್ ಎಲ್ಲ ಶೇರ್ ಮಾಡಿದ್ವಿ, ಎಲ್ರೂ ಕೂಡ ನೋಡಿದೀರಾ ಅಂತ ಭಾವಿಸ್ತಾ ಇದೀವಿ. ಅಲ್ಲಿನ ಊಟದ ವ್ಯವಸ್ಥೆ ಆಗಿರ್ಬೋದು, ಫಂಕ್ಷನ್ ಹಾಲ್ಸ್, ಅಲ್ಲಿ ಪ್ರಚಾರಕ್ಕೆ ಬೇಕಾದಂತಹ ಪ್ರತಿಯೊಂದು ವ್ಯವಸ್ಥೆನ ನಾವು ಇಲ್ಲಿದ್ದುಕೊಂಡೇ ಅದ್ದೂರಿಯಾಗಿ ನಡೀತಾ ಇದೆ. ಇದೊಂದು ಸಂಭ್ರಮದ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಜೊತೆಗೆ ಒಂದು ದೊಡ್ಡ ಗ್ರೇಟ್ ವರ್ಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್ ಇಲ್ಲ ಅನ್ಸುತ್ತೆ, ಇಲ್ಲ ಅಂತಂದ್ರೆ ಅವ್ರು ಮಾತಾಡಿರೋರು, ಅವ್ರು ಜಾಯಿನ್ ಆಗಿಲ್ಲ. ಅವರ ಪಾತ್ರ ಹೇಳ್ಬೇಕು ಅಂತಂದ್ರೆ ಒಂದು ಶಕ್ತಿ, ನವದುರ್ಗೆಯರು ಅಂತಾನೆ ಹೇಳ್ಬೋದು. ಅವರ ಪಾತ್ರನು ತುಂಬಾ ದುಪ್ಪಟ್ಟಿದೆ ಈ ಒಂದು ಹಬ್ಬಕ್ಕೆ ಅಂತಾನೆ ಹೇಳಕ್ ಇಷ್ಟಪಡ್ತೀವಿ. ಹಾಗೆ ಈ ಹಬ್ಬಕ್ಕೆ ಎಲ್ಲ ಯಾರ್ಯಾರು ಬರ್ತಾ ಇದ್ದೀರಾ? ಮೇಡಮ್ ಇದ್ದಾರೆ, ಲಕ್ಷ್ಮೀಕಾಂತಮ್ಮ ಮೇಡಮ್. ನಿಮ್ಮ ನಿಮ್ ಕಡೆಯಿಂದ ಮಾತು ಕೇಳಿಸ್ಕೊಳ್ಳೋಣ ಮೇಡಮ್, ಮಾತನಾಡ್ಬೋದು. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರಗಳು. ಈ ಗ್ರೂಪಿನಲ್ಲಿರುವ ಎಲ್ಲ ಸದಸ್ಯರಿಗೂ ನನ್ನ ವಿನಂತಿ. ನಿಜಾಗ್ಲೂ ಅದು ಸ್ಟಾರ್ಟಿಂಗ್ ಮಾಡುವಾಗ ಏನಪ್ಪಾ ಮಾಡ್ಬೇಕು, ಹೆಂಗ್ ಮಾಡೋದು ಏನು ಅನ್ಕೊಳ್ತಿದ್ವು. ಆದ್ರೆ ದಿನ ಕಳೆದಂತೆ ಈಗ ಮದುವೆಗೆ ಹೋಗ್ತಾ ಇದೀನೇನೋ ಅಂತ ಅನ್ಸ್ತಾ ಇದೆ ನನಗೆ. ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಅಲ್ಲಿರೋ ಪಬ್ಲಿಕ್ ಆಗಿರ್ಬೋದು, ಅಲ್ಲಿರೋ ನಮ್ಮ ಈ ಮಹೋತ್ತಾರ PMC ಚಾನಲ್ ಅಥವಾ ಮಹೋತ್ತಾರ ಫೌಂಡೇಶನ್ ಇದ್ರೊಳಗೆ ಚಾನಲ್ ಇರುವಂತ ಹೆಣ್ಣು ಮಕ್ಕಳು ಮಾತಾಡಿದಾಗ, ಮೇಡಮ್ ನಾವೆಲ್ಲ ಕರ್ಕೊಂಡ್ ಬರ್ತೀವಿ ಅಂತ ನಿನ್ನೆ ರಾತ್ರಿ ನಮ್ ಸ್ಟಾಫ್ ಅವ್ರು ಹೇಳೋಗ ಕಟ್ ಆಗಿದೆ ವಾಯ್ಸ್. ನೆಟ್ವರ್ಕ್ ಹೋಯ್ತು ಗುರುಜಿ ಅವ್ರದ್ದು. ಮೇಡಮ್ ನನ್ನ ಫೋನು ನಿನ್ನೆಯಿಂದ ಅದು ತಂತನಾಗ ಆನ್ ಆಗ್ತಾ ಇದೆ. ನಿನ್ನೆಯಿಂದ ಶುರುವಾಗಿದೆ ಪ್ರಾಬ್ಲಮ್. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಇವತ್ತು ಟ್ರೈನ್ ಹತ್ತಿದ್ರು ನಾಳೆ ಬಂದು, ಅಥವಾ ಬಸ್ಸುಗಳ ವ್ಯವಸ್ಥೆ ಇದೆ, ದಯವಿಟ್ಟು ಬನ್ನಿ. ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇದು ಒಂದು ಮೈಲಿಗಲ್ಲು, ಮೊದಲನೇ ಹೆಜ್ಜೆಯ ಮೈಲಿಗಲ್ಲು ಅಂತಾನೆ ಹೇಳ್ಬಹುದು. ಇದು ಒಂದು ಚೆನ್ನಾಗಿ ಸಕ್ಸಸ್ ಆದ್ರೆ ತುಂಬಾ ಉತ್ಸಾಹ ಬರುತ್ತೆ. ಬೇರೆ ಕಡೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಮ್ಮ ಮಹತ್ತಾರ ಟಿವಿ ಚಾನೆಲ್ ನ ಪ್ರಸ್ತುತಪಡಿಸಲು ತುಂಬಾ ಅನುಕೂಲ ಆಗುತ್ತೆ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಬನ್ನಿ 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 ಬನ್ನಿ. ಎಲ್ಲರಿಗೂ ಸ್ವಾಗತ ಸ್ವಾಗತ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನೋಡಿ, ಈಗ ನಿಮ್ ವಾಯ್ಸ್, ನಿಮ್ ಮಾತಲ್ಲಿ ಎಷ್ಟು ಒಂದು ರೋಮಾಂಚನ. ನೀವ್ ಒಂದ್ ಮಾತು ಹೇಳ್ಬಿಟ್ರೆ ಸಾಕು, ಬನ್ನಿ ಅಂತಂದ್ರೆ ನಾವೆಲ್ಲ ಬರೋದಕ್ಕೆ ರೆಡಿ ಮೇಡಮ್. ನಿಮ್ ವಾಯ್ಸೇ ನಿಮ್ ಗೊತ್ತೇ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೆ ಮಾಸ್ಟರ್ಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಬ್ಬಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಸ್ಟರ್ಸ್. ಒಂದಿಬ್ರು ಮಾಸ್ಟರ್ಸ್ ಮಾತನಾಡ್ಬೋದು. ಮೇಡಮ್, ಇನ್ನೊಬ್ರು ಬಸವರಾಜ್ KR ಪುರಂ ಬ್ಯಾಂಗ್ಳೂರಿಂದ ಅವರು ಈ ಅಗ್ನಿಹೋತ್ರಕ್ಕೆ ಬರ್ತೀರಂತ ಹೇಳಿದ್ರು. ಕಾಂಟ್ಯಾಕ್ಟ್ ಅಲ್ಲಿ ಇದ್ರ ಅವರು? ಗುರುಜಿ ಅದು ಫೋನ್ ನಂಬರ್ ಸಿಕ್ಕಿಲ್ಲ. ಓಕೆ, ಫೋನ್ ನಂಬರ್ ಇಲ್ಲ ಗುರುಜಿ. ಅದೇ ಅವರು ನೋಡ್ಬೇಕು, ಗ್ರೂಪ್ ಅಲ್ಲಿ ಎಲ್ಲ ಆ ನಂಬರ್ ಇದೆ ಅಂದ್ರೆ. ಲಾಸ್ಟ್ ಟೈಮ್ ನಂಬರ್ ಹಾಕಿ ಅಂತ ಹೇಳಿದ್ವಿ, ಮತ್ತೆ ಅವ್ರು ಹಾಕಿದಾರೋ ಗೊತ್ತಿಲ್ಲ. ಅವ್ರು ಬರ್ಬೇಕಾಗಿದೆ. ಒಂದ್ಸಲ ಚೆಕ್ ಮಾಡೋಣ ಆಫ್ಲೈನ್. ಸುಜಾತ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ, ರಂಗನಾಥ್ ಗುರುಗಳೇ. ಅಶ್ವಿನಿ ಮೇಡಮ್, ನಿನಗೂ ತುಂಬಾ ತುಂಬಾ ಧನ್ಯವಾದಗಳು. ಸರ್, ನಾನು ಇಬ್ಬರನ್ನು ತಯಾರು ಮಾಡಿದ್ದೆ, ಆದ್ರೆ ಅವರು ಈಗ ಬರಲಿಕ್ಕೆ ಒಲ್ಲೆನ್ನುತ್ತಾರೆ. ನಾನಂತೂ ಬರುತ್ತೇನೆ ಸರ್, ಖಂಡಿತವಾಗಿ. ಈ ಜ್ಞಾನವನ್ನು ಎಷ್ಟು ಹಂಚಿಕೊಂಡರೂ ಜನರು ತಯಾರಾಗೋದಿಲ್ಲ ಸರ್. ಯಾಕಂದ್ರೆ ಅವರಿಗೆ ಅನುಭವವಿಲ್ಲವೋ ಅಥವಾ ಅದನ್ನು ಅನುಭವಿಸುವ ಸದ್ಗತಿಲೋ ಹಾಗೆ ಅನಿಸುತ್ತದೆ ಸರ್. ನಾನು ಮಾತ್ರ ಹೇಗಾದರೂ ಮಾಡಿ ಬಂದು ಹೋಗುತ್ತೇನೆ ಸರ್. ಥ್ಯಾಂಕ್ ಯು ಸರ್. ಎಲ್ಲರೂ ಬನ್ನಿ ಎಂದು ಕೈ ಜೋಡಿಸಿ ಕೇಳಿಕೊಳ್ಳುತ್ತೇನೆ ರಾಯಚೂರಿಗೆ. ಆದರೆ ಒಪ್ಪುತ್ತಿಲ್ಲ ಸರ್. ನಾನು ಮಾತ್ರ ಈ ಸಲ ಬಂದು ನಿಮ್ಮೆಲ್ಲರನ್ನು ನೋಡಿ
ನನಗೆ ಬೆಂಗಳೂರಿಗೆ ಬರುವುದು ತುಂಬಾ ಇಚ್ಛೆ ಇತ್ತು ಸರ್. ಇಚ್ಛಾ ಇದ್ದರೂ ಸಹ ಶಕ್ಯ ಆಗ್ಲಿಲ್ಲ ಸರ್. ಇಲ್ಲಿ ನಾನು ಬಂದು ಹೋಗುತ್ತೇನೆ ಸರ್. ಬಂದು Okay. ಹೋದ ಮೇಲೆ ಮತ್ತಿಷ್ಟು ಅನುಭವ ನನಗೆ ಸಿಗುತ್ತದೆ ಎಂದು ಎಲ್ಲಾ ಜ್ಞಾನಿಗಳಿಗೆ ಹೇಳುತ್ತೇನೆ. ಎಲ್ಲರೂ ಬನ್ನಿರಿ ಬನ್ನಿರಿ ಬನ್ನಿರಿ, ಕೈ ಜೋಡಿಸಿ ಹೇಳುತ್ತೇನೆ ಸರ್, ಕೈ ಜೋಡಿಸಿ ಹೇಳುತ್ತೇನೆ. ಥ್ಯಾಂಕ್ ಯು ಸರ್. ಅದ್ಭುತ ಮೇಡಮ್, ಸೂಪರ್ ಮೇಡಮ್. ಯಾರ್ ಬರ್ಲಿ ಬಿಡ್ಲಿ, ನೀವ್ ಬರ್ತಾ ಇದ್ದೀರಲ್ವಾ, ನೀವ್ ಬರ್ತಾ ಇದ್ದೀರಾ ಅಂದ್ರೆ 100 ಜನ ಬಂದಂಗೆ ಅರ್ಥ. ಖಂಡಿತವಾಗ್ಲೂ ನೀವು ಸಾಕ್ ಮೇಡಮ್, ನೀವ್ ಒಬ್ರೇ ಬಂದ್ರಿ ನಮ್ಗೆ ಖುಷಿ ಆಗುತ್ತೆ. ಓಕೆ ಬರ್ತೀನಿ ಮೇಡಮ್, ಸ್ವಾಗತ ನಿಮ್ಗೆ. ಈಗ ಬಂದು ನಾನು ಬಂದೇ ಬರುತ್ತೇನೆ. ಹಾ, ಥ್ಯಾಂಕ್ ಯು. ಎಲ್ಲರನ್ನು Thank you, ನೋಡುವ ಇಚ್ಛಾನು ಇದೆ. ಆತ್ಮಗಳನ್ನು ಭೇಟಿಯಾಗುವುದು ನನ್ನ ಮನಸ್ಸಿನಲ್ಲಿ ತುಂಬಾ ಇದೆ ಸರ್. ಎಲ್ಲರನ್ನು ಬಂದು ಭೇಟಿ ಆಗುತ್ತೇನೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಸರ್. ಅಪ್ಪಾಜಿ ಅವರಿಗೆ ಮೊದಲು ನನಗೆ ಭೇಟಿಯಾಗುವ ಇಚ್ಛಾ ಇದೆ. ರಂಗನಾಥ್ ಸರ್ ಅವರಿಗೆ, ಅಪ್ಪಾಜಿ ಅವರಿಗೆ, ಅಶ್ವಿನಿ. ದೀಪಾ ಯಾಕೆ ಬರುತ್ತಿಲ್ಲ, ಮಾತಾಡುತ್ತಿಲ್ಲ? ಅವಳು ಬಂದರೆ ತುಂಬಾ ಚೆನ್ನಾಗಿತ್ತಮ್ಮ. ಮೇಡಮ್ ನೀವು ಕಾಲ್ ಮಾಡಿ ಅವ್ರನ್ನ ಕೇಳ್ಬೋದು. ಓಹೋ, ಓಕೆ ಓಕೆ ಅಶ್ವಿನಿ, ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಕೊನೆಯದಾಗಿ ಒಬ್ರು ಮಾಸ್ಟರ್ಸ್ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಮಾತನಾಡ್ಬೋದು. ನಮ್ಮ ನಾಗರಾಜ್ ಗುರುಜಿ ಮಾತನಾಡ್ತಾರೆ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ. ಸುಜಾತಮ್ಮನವ್ರ ಸತ್ ಕೇಳಿ ಬಹಳ ಖುಷಿ ಆಯ್ತು. ಇಲ್ಲ ಅಪ್ಪಾಜಿ, ನನಗೆ ತುಂಬಾ ಇಷ್ಟ ಇದೆ. ಏನಾದರೂ ಮತ್ತೊಬ್ಬರ ಸಲುವಾಗಿ ಪ್ರಯತ್ನ ಮಾಡಬೇಕೆಂದು ತುಂಬಾ ತುಂಬಾ ಇಚ್ಛೆ ಪಡುತ್ತೇನೆ ಸರ್. ನನ್ನಿಂದ ಈ ವಯಸ್ಸಿನಲ್ಲಿ ಎಷ್ಟು ಹೆಲ್ಪ್ ಆಗುತ್ತಿದೆ ಅಷ್ಟು ಮಾಡಬೇಕನ್ನೋದು. ಆದರೆ ಒಬ್ಬಂಟಿಗೆ ಇರುವುದರಿಂದ ಮಕ್ಕಳು ಹೇಳಿದಂತೆ ಕೇಳಬೇಕಾಗುತ್ತದೆ ಸರ್. ಇವಾಗ ಪ್ರಯತ್ನ ಮಾಡುತ್ತೇನೆ ಸರ್, ಎಲ್ಲದಕ್ಕೂ ಪ್ರಯತ್ನ ಪಡುತ್ತೇನೆ. ಬನ್ನಿ, ಸುಭಾಷ್ ಪತ್ರಿಜಿ ಮಹಾಗುರುಗಳು ನಿಮ್ಗೆ ಆ ಶಕ್ತಿ ಕೊಡ್ತಾರೆ. ಮತ್ತೆ ರಂಗನಾಥ್ ಜಿ ಅವರು ಒಂದ್ ಮಾತು ಹೇಳ್ತಾ ಇರ್ತಾರೆ, ನಾವೇನು ಮನಸ್ಸು ಸಂಕಲ್ಪ ಮಾಡ್ಕೊಳ್ತೀವಿ ಅದಕ್ಕೆ ಪ್ರಕೃತಿ ನಮ್ಗೆ ಖಂಡಿತ ಸಹಾಯ ಸಹಕಾರವನ್ನು ನೀಡುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ. ಆದ್ರಿಂದ ನೀವು ಪ್ರಯತ್ನ ಮಾಡಿ, ಖಂಡಿತ ಪ್ರಕೃತಿ ನಿಮ್ಗೆ ಸಹಾಯ ಮಾಡುತ್ತೆ. ಮತ್ತೆ ಕುಟುಂಬದ ಸಹಕಾರವು ಕೂಡ ಸಿಗ್ತಾ ಹೋಗುತ್ತೆ. ಯದ್ಭಾವಂ ತದ್ಭವತಿ, ಯದಿಚ್ಛತಿ ತತ್ಪ್ರಾಪ್ತಿರಸ್ತು ಅಂತ ಹೇಳ್ತಾರೆ. ನಮ್ಮ ಭಾವನೆಗಳು ಹೇಗಿರ್ತಾವೋ ಅದರಂತೆ ನಡೆಯುತ್ತೆ. ಮತ್ತೆ ನಾವು ಏನ್ ಆಗ್ಬೇಕು ಅಂತ ನಾವು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ತೀವಿ, ಅದು ಶುದ್ಧ ಸಂಕಲ್ಪ ಆಗಿರ್ಬೇಕು. ಆ ಶುದ್ಧ ಸಂಕಲ್ಪಕ್ಕೆ ಖಂಡಿತವಾಗಿ ಏನನ್ನ ಇಚ್ಛೆ ಪಡ್ತೀವಿ ಅದು ಖಂಡಿತ ನಮ್ಗೆ ಸಿಕ್ಕೇ ಸಿಗುತ್ತೆ. ಮಹಾವತಾರ್ ಫೌಂಡೇಶನ್ ಎಲ್ಲಾ ಕಾರ್ಯಚಟುವಟಿಕೆಗಳು ಸಮಾಜಮುಖಿಯಾಗಿ ನಿಸ್ವಾರ್ಥದಿಂದ ನಡೀತಾ ಇರೋದ್ರಿಂದ ಇಲ್ಲಿ ಯಾವುದೇ ಖರ್ಚು ವೆಚ್ಚಕ್ಕೆ ಯಾವುದೇ ರೀತಿಯ ಹಿಂಜರಿಕೆ ಅಥವಾ ಹಿಂಜರಿಕೆ ಮನೋಭಾವ ಇಲ್ದೇನೆ ಧಾರಾಳವಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇರೋದ್ರಿಂದ ಸಾರ್ವಜನಿಕರು ನಮ್ಮಂತವ್ರು ಇದನ್ನ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಆದ್ರಿಂದ ನಾವೆಲ್ಲರೂ ಇಲ್ಲಿ ಸೇರಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಾಗ ಅವರ ಶ್ರಮ ಸಾರ್ಥಕ ಆಗತ್ತೆ. ಇಲ್ದಿದ್ರೆ ಬೆಟ್ಟ ಕುಟ್ಟಿ ಇಲಿ ಹಿಡ್ದಂಗ ಆಗತ್ತೆ. ಹೌದಪ್ಪಾಜಿ. ಆದ್ರಿಂದ ಸಾರ್ವಜನಿಕರು ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಅರ್ಥ ಆಗ್ತಿಲ್ಲ, ನನ್ಗೆ ಅರ್ಥ ಆಗ್ತಿಲ್ಲ ಯಾಕಂತ ಹೇಳಿದ್ರೆ 1 ವರ್ಷಗಳ ಕಾಲದಿಂದ ನಿರಂತರವಾಗಿ ಮಹಾವತಾರ್ ಸಂಸ್ಥೆಯ ಜೊತೆನಲ್ಲಿ ಸಂಪರ್ಕ ಹೊಂದಿ ಎಲ್ಲಾ ರೀತಿಯ ಪ್ರಯೋಜನಗಳನ್ನ ಪಡ್ಕೊಂಡು ಮತ್ತೆ ಎಲ್ಲಾ ರೀತಿಯ ಚಟುವಟಿಕೆಗಳನ್ನ ಮತ್ತೆ ಇಲ್ಲಿ ಇರ್ತಕ್ಕಂಥ ಧ್ಯೇಯ ಉದ್ದೇಶಗಳನ್ನ ತಿಳಿದು ಕೂಡ ಇನ್ನು ಯಾಕೆ ಭಾಗವಹಿಸಕ್ ಆಗ್ತಿಲ್ಲ ಈ ಜನಗಳಿಗೆ, ಅದು ನನ್ಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಇವರಲ್ಲಿ ಇನ್ನು ಈ ವಿವೇಕ ಮತ್ತು ವೈರಾಗ್ಯ ಮತ್ತು ಸೇವಾ ಭಾವನೆ, ಈ 3 ಅಂಶಗಳು ಇನ್ನು ಇವರ ಮನಸ್ಸನ್ನ ತಟ್ಟಿಲ್ಲ. ಹೌದು ಸರ್, ಹೌದು. ವಿವೇಕ ಅಂದ್ರೆ ಏನು, ವೈರಾಗ್ಯ ಅಂದ್ರೆ ಏನು, ಸೇವೆ ಅಂದ್ರೆ ಏನು, ಈ 3 ಅಂಶಗಳು ಇನ್ನು ಬಹಳಷ್ಟು ಮಂದಿಗೆ ತಟ್ಟಿಲ್ಲ. ಇನ್ನು ಸ್ವಾರ್ಥ ಚಿಂತನೆ ಮತ್ತು ಕೇವಲ ನಾನು, ನನ್ನಷ್ಟು, ನನ್ನ ಕುಟುಂಬ, ಈ ರೀತಿ ಸಂಕುಚಿತ ಭಾವನೆದಲ್ಲಿದ್ದಾರೆ ಅಂತ ಕಾಣುತ್ತೆ. ನಾವು ಏನಾರು ಒಂದಿಷ್ಟು ತ್ಯಾಗ ಮಾಡ್ಲಿಕ್ಕೆ ಹೊರಟಾಗ
ಪ್ರಕೃತಿ ಮತ್ತು ಭಗವಂತ ನಮ್ಗೆ ನಾವೇನ್ ಖರ್ಚು ಮಾಡ್ತೀವಿ ಅದನ್ನ ವಾಪಸ್ ನಮಗ್ ಕೊಟ್ಟೆ ಕೊಡ್ತಾನೆ. ಹೌದ್ ಸರ್. ಆದ್ರಿಂದ ಅದು ಅದ್ರ ಅರಿವಿಲ್ಲ. ಹಾಗಾಗಿ ಈ ರೀತಿ ಆಗ್ತಾ ಇದೆ. ಇರ್ಲಿ ನೋಡೋಣ. ಮತ್ತೆ ಅವರವರ ಕಮಿಟ್ಮೆಂಟ್ಗಳು, ಅವರವರ ಒತ್ತಡಗಳು, ಕೌಟುಂಬಿಕ ಸಮಸ್ಯೆಗಳು, ಶಾರೀರಿಕವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಇರ್ಬೋದು. ಅದರಿಂದ ನಾವಿಲ್ಲಿ ಯಾರನ್ನ ದೂಷಣೆ ಮಾಡೋದಕ್ಕೆ ಆಗೋದಿಲ್ಲ. ಹೌದ್ ಸರ್. ಯಾರ್ಯಾರಿಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಲಾಭ ಆಗತ್ತೆ. ಬನ್ನಿ, ತಾವೆಲ್ಲರೂ ಬನ್ನಿ. ನಿಜವಾಗಲೂ ಈ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸೋಣ. ನಾವೆಲ್ಲರೂ ಸೇರಿದಾಗಲೇ ಕಾರ್ಯಕ್ರಮ ಯಶಸ್ವಿ ಆಗೋದು. ಬನ್ನಿ. ನಮ್ಮ ಗುರುಗಳು ಸರ್, ಪತ್ರಿ ಸರ್ ಈ ಬಿಗಿನಿಂಗ್ ಯಾವಾಗ ಮೊದಲನೇ ಶುರು ಮಾಡಿದ ಮೇಲೆ ಈ ಪ್ರಚಾರ ತುಂಬಾ ಕಡಿಮೆ ಜನ, ನಾನು ಹೇಳ್ತಾ ಇದ್ದೆ ಅವ್ರ ಜೀವನ ಚರಿತ್ರೆ ಹೇಳುವಾಗನು ಒಬ್ರಿಗೋಸ್ಕರ ಒಂದು 6 ವೀಕ್ಸ್ 6 ವಾರ ಹೋಗಿದ್ದಾರೆ ಕಂಟಿನ್ಯೂಸ್ ಒಬ್ರಿಗೋಸ್ಕರನೇ. ಅವ್ರಿಗೆ ಏನಾದ್ರು ಮಾಡಿ ಅವ್ರಿಗೆ ಧ್ಯಾನ ಕಲಿಸ್ಬೇಕಂತ ಅವ್ರ ಉದ್ದೇಶ ಅಷ್ಟೇ. ಸೊ ಒಬ್ಬರೇ ಇರ್ತಾರೆ ಅನಂತಪುರದಿಂದ ಕರ್ನೂಲು, 6 ವಾರ ಕಂಟಿನ್ಯೂಸ್ ಹೋಗೋದು, ಅವ್ರಿಗೋಸ್ಕರನೇ ಹೋಗೋದು, ಅವ್ರಿಗೊಬ್ರಿಗೆ ಹೇಳ್ಕೊಡಕ್ಕೆ ಅಷ್ಟೇ. ಆ ರೀತಿಯಲ್ಲಿ ಅಷ್ಟಿಲ್ಲ ಕಷ್ಟ ಅನ್ನೋದು. ಜ್ಞಾನ ತಿಳಿಸ್ಕೊಡೋದು ಒಂದು ಇದ್ರೆ ಜ್ಞಾನ ತಗೊಂಡವರು ರೆಡಿ ಇರ್ಬೇಕಲ್ಲ ಸರ್. ನಾವೆಷ್ಟೇ ತಿಳಿಸ್ಕೊಡ್ತೀವಿ ಅಂದ್ರೂ ಅವ್ರು ರೆಡಿ ಇಲ್ಲ ಅಂದ್ರೆ ಏನಾಗಲ್ಲ. ಆ ರೀತಿಯಲ್ಲಿ ಅವರು ಪ್ರಯತ್ನ ಮಾಡಿ ಇಷ್ಟವರೆಗೂ ಬಂದಿದೆ. ಮತ್ತೆ ಇಲ್ಲಿಂದ ನಾವು ಮುಂದಕ್ಕೂ ತಗೊಂಡು ಹೋಗ್ಬೇಕು. ಇನ್ನೊಂದೇನಂದ್ರೆ ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟೋದು ಕೇವಲ ಒಂದಿಷ್ಟು ದಪ್ಪ ಖಂಡಿಕೆಯಲ್ಲಿ ಇಷ್ಟಿರೋದು ಅದು. ಆದ್ರೆ ಹರಿದು ಬರ್ತಾ 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 ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳೆಲ್ಲ ಸೇರ್ಕೊಂಡು ಒಂದು ಮಹಾ ಜೀವ ನದಿಯಾಗಿ ಹರಿದು ಸಮುದ್ರವನ್ನ ಸೇರ್ತಾ ಇದೆ. ಹಾಗೆ ಇದೀಗ ನೋಡೋಣ, ನಮ್ಮ ಜೊತೆಲಿ ಎಷ್ಟೆಷ್ಟು ಹಳ್ಳ ಕೊಳ್ಳಗಳು, ಗುಂಡಿಗಳು, ಸಣ್ಣ ಪುಟ್ಟ ನದಿಗಳು ಸೇರ್ಕೊಳ್ಳಿ. ಕೊನೆಗೆ ಆ ರೀತಿ ಅವೆಲ್ಲ ಸೇರ್ಕೊಂಡಾಗ ಮಹಾನದಿಯಾಗಿ ಕೊನೆಗೆ ಅನಂತ ಸಾಗರವನ್ನ ನಾವು ಸೇರ್ತಕ್ಕಂತ ಒಂದು ಸಾಧ್ಯತೆ ಇದೆ. ಯಾರ್ಯಾರಿಗೆ ಪುಣ್ಯ ಇದೆಯೋ ಅವ್ರಿಗೆ ಲಭ್ಯವಾಗತ್ತೆ. ಈಗ ಮಳೆ ಹುಯ್ಯುತ್ತೆ, ಮಳೆ ಆಕಾಶದಿಂದ ಸಾಕಷ್ಟು ಸುರಿಯುತ್ತೆ, ಹಳ್ಳ ಕೊಳ್ಳಗಳಲ್ಲಿ ಕೆಲವು ಹರಿದು ನದಿಗೆ ಸೇರ್ಕೊಳ್ತೇವೆ, ಕೆಲವು ಸಣ್ಣ ಪುಟ್ಟ ಗುಂಡಿಗಳಲ್ಲಿ ಅಲ್ಲಿ ಹಿಂಗೋಗುತ್ತೆ. ಆ ಹಿಂಗೋದ ನೀರು ಅದೆಲ್ಲ ಅಷ್ಟೇ, ಅದರ ಹಣೆ ಬರ ಅಷ್ಟೇ. ಅದೇ ಆ ನದಿಗಳನ್ನ ಸೇರ್ಕೊಳ್ತಕ್ಕಂತ ಹರಿಯುವ ನೀರು ಕೊನೆಗೆ ಸಮುದ್ರವನ್ನ ಸೇರುತ್ತೆ. ಹಾಗೆ ನಮ್ಮ ಜೀವನವೂ ಕೂಡ ಇಲ್ಲಿ ಏನೋ ಒಂದಷ್ಟು ತಿಳ್ಕೊಂಡ್ಬಿಟ್ಟೆ ಸಾಕು ಅನ್ಕೊಂಡು ಮನೆ ಸೇರ್ಕೊಂಡ್ರೆ ಅದಷ್ಟೇ ಆ ಗುಂಡಿನಲ್ಲಿ ನಿಂತ ನೀರಿನ ಹಾಗೆ ಅಲ್ಲೇ ಒಣಗೋಗುತ್ತೆ. ಅದೇ ತಾಳಪ್ಪ ಇಲ್ಲಿ ಒಂದಿಷ್ಟು ತಿಳಿದಿದ್ದೀವಿ, ಇನ್ನೊಂದಷ್ಟು ಜನಕ್ಕೆ ಹಂಚೋಣ, ಮತ್ತೆ ನಾವು ಇನ್ನಷ್ಟು ತಿಳಿಯೋಣ ಅಂತ ಯಾರು ಪ್ರಯತ್ನ ಮಾಡ್ತಾರೆ ಅಂತವರು ಮಹಾನದಿಯಲ್ಲಿ ಹರಿದು ಸಮುದ್ರವನ್ನ ಸೇರುವಂತೆ ಆ ಭಗವಂತನಲ್ಲಿ ಐಕ್ಯವನ್ನು ಹೊಂದಿ ಮೋಕ್ಷವನ್ನ ಪಡೀತಕ್ಕಂತ ಒಂದು ಅವಕಾಶ ಇದೆ ಇಲ್ಲಿ. ಆದ್ರಿಂದ ಅದನ್ನ ಅರಿತುಕೊಂಡು ಎಲ್ಲರೂ ಇದರಲ್ಲಿ ಭಾಗವಹಿಸೋದಕ್ಕೆ ಪ್ರಯತ್ನ ಮಾಡ್ಸೋಣ, ನೋಡೋಣ. ಖಂಡಿತ ಪ್ರಯತ್ನ ಮಾಡೋಣ ಸರ್, ಖಂಡಿತ ಮಾಡೋಣ. ನನ್ನ ಕೈಲಿ ಎಷ್ಟಾಗುತ್ತದೆ ಅಷ್ಟು ನಾನು ನನ್ನ ಜೀವ ಇರುವ ಪರ್ಯಂತರೂ ಮಾಡುವುದನ್ನು ನಾನು ಇವಾಗ ಪ್ರತಿಜ್ಞೆಯನ್ನು ಮಾಡಿ ನಿಮಗೆ ಭೇಟಿಯಾಗಿದ್ದೇನೆ ಸರ್. ಮಾಡುತ್ತೇನೆ. ನಾನೇ ಮೊದಲು ಸುಧಾರಿಸಲಿಕ್ಕೆ ಹತ್ತಿದ್ದೇನೆ ಸರ್. ಇವಾಗ ಎಲ್ಲರನ್ನು ನನಗೆ ಎಷ್ಟಾಗುತ್ತದೆ ಅಷ್ಟು ಸೋಲಾಪುರಕ್ಕೆ ಹೋದ ಮೇಲೆ ಮಾಡಬೇಕೇನು, 1 ತಿಂಗಳಿರ್ಲಿ 15 ದಿವಸ ಇರ್ಲಿ ಅಷ್ಟು ದಿವಸದಲ್ಲಿ ಮಾಡುವುದನ್ನು ಪ್ರಯತ್ನ ಮಾಡುತ್ತೇನೆ ಸರ್. ಭೇಟಿ ಆಗೋಣ ಸರ್. ನಂಗೆ ತುಂಬಾ ಕುತೂಹಲ, ಉತ್ಸಾಹ ಇದು ಆಗಿದೆ ಮನದಲ್ಲಿ. ಯಾವಾಗ ಬೆಳಿಗ್ಗೆ ನಮಗೂ ನಿಮ್ಮನ್ನ ದರ್ಶನ ಮಾಡ್ಬೇಕು ಅಂತ ಬಹಳ ಆಸೆ ಇದೆ. ಅದಕ್ಕೋಸ್ಕರ ಕಷ್ಟಪಟ್ಟು ಬರ್ತಾ ಇದ್ದೀವಿ. ನಮ್ಗಿಂತಲೂ ತುಂಬಾ ದೂರದಿಂದ ಬರುತ್ತೀರಿ ಅಪ್ಪಾಜಿ ನೀವು. ನನಗೆ ನಿಮ್ಮೆಲ್ಲರನ್ನು ಭೇಟಿ ಆಗೋದು ತುಂಬಾ ಕುತೂಹಲ ಇದೆ. ಭೇಟಿ ಆಗುತ್ತೇನೆ ಸರ್. ಆತ್ಮಗಳ ಮಿಲನ ಇದೆ ಸರ್. ಹಾಗೆ ಅಲ್ಲ, ಆತ್ಮಗಳ ಮಿಲನ ಇದೆ ಸರ್. ಬರುತ್ತೇನೆ. ಆಯ್ತು, ಬನ್ನಿ. ಶಿವಕುಮಾರ್ ಅವರೇ ಮಾತಾಡಿ. ರಂಗನಾಥ್ ಗುರುಜಿ ಅವ್ರೆ, ನನಗ್ ಸೇವಾ ಮಾಡಕ್ ಯಾವ್ದಾದ್ರು ಒಂದು ಅವಕಾಶ ಕೊಡ್ಬೇಕಂತ ಕೇಳ್ತಾ ಇದ್ದೀನಿ ಗುರುಜಿ ಅವರೆಲ್ಲ ರಾಯಚೂರಿನಲ್ಲಿ.
ಆ ಏನದು ಸರಿಯಾಗಿ ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು. ಮತ್ತೆ ಗುರುಜಿ ಅವ್ರು ಹೇಳ್ತಾರೆ ಅಲ್ಲಿ ಸೇವೆ ಮಾಡೋದಕ್ಕೆ ನನ್ಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಖಂಡಿತ. ಬನ್ನಿ, ಅಲ್ಲಿ ಬಂದ್ಮೇಲೆ ಸಾಕಷ್ಟು ಸೇವೆ ಕಾರ್ಯಕ್ರಮಗಳು ಇರ್ತವೆ. ಜವಾಬ್ದಾರಿ ಓಕೆ, ಓಕೆ. ವಹಿಸ್ಕೊಂಡು ನಿಮ್ಗೆ ನಿರ್ವಹಣೆ ಕೊಡ್ತೀವಿ, ಬನ್ನಿ. ಓಕೆ 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 ಗುರುಜಿ, ಓಕೆ ಬನ್ನಿ. ಓಕೆ ಗುರುಜಿ, ಧನ್ಯವಾದ. Right. ಸಾಧ್ಯವಾದಷ್ಟು ರಾಯಚೂರಿನ ಸುತ್ತಮುತ್ತಲು ಇರ್ತಕ್ಕಂತಹ ಜಿಲ್ಲೆಯವರು, ತಾಲೂಕಿನವರು ಸ್ವಲ್ಪ ಎಲ್ಲರೂ ಅಲ್ಲಿ ಸೇರ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ. ಲಕ್ಷ್ಮೀಕಾಂತ ಮೇಡಮ್, ಕೊನೆಯದಾಗಿ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಏನೋ ಅದು ಅನ್ಮ್ಯೂಟ್ ಆಗ್ತಾ ಆಗ್ತಾ ಇಲ್ಲ ಅನ್ಸುತ್ತೆ ಗುರುಜಿ, ಅನ್ಮ್ಯೂಟ್ ಆಗ್ತಾ ಇಲ್ವಂತೆ. ಹೌದು ಹೌದು. ರೈಟ್. ಓಕೆ ಅಮ್ಮ, ಈಗ ಕಾರ್ಯಕ್ರಮ ಸಂಪನ್ನಗೊಳಿಸ್ಬೋದು. ಓಕೆ ಗುರುಜಿ. ಲಕ್ಷ್ಮೀಕಾಂತಮ್ಮ ಮೇಡಮ್ ನೆನ್ನೆ ಹೇಳ್ತಾ ಇದ್ರು, ಈ ಕಡೆ ಫೋನ್ ಮಾಡ್ತಾ ಮಾಡ್ತಾ ಪ್ರಚಾರದ ಕಾರ್ಯಕ್ರಮಕ್ಕೆ ಮಾತಾಡ್ತಾ ಇದ್ದಂಗೆ ಬಕೆಟ್ ಅಲ್ಲಿ ನೀರ್ ಬಿಟ್ಬಿಟ್ಟು ಬಟ್ಟೆ ತೊಳಿಬೇಕು ಅಂತ ಸುಮಾರು ಅದೆಷ್ಟು ಬಕೆಟ್, ಒಂದ್ 10-15 ಬಕೆಟ್ ಹೋಗಿರ್ಬೋದು. ಅಂತಂದ್ರೆ ಅವರಲ್ಲಿ ಎಷ್ಟು ಡೆಡಿಕೇಶನ್ ನಿನ್ನೆ ಕೊಟ್ಟಿದ್ದಾರೆ ಅಂತ ನಾನು ಅದನ್ನ ಭಾವಿಸಿ ಅದನ್ನ ಹೇಳ್ಬೇಕು ಅಂತ ಇಷ್ಟ ಆಯ್ತು. ಓಕೆ ಗುರುಜಿ, ಥ್ಯಾಂಕ್ ಯು. ರಂಗನಾಥ್ ಸರ್, ಹಾಗೆ ಈಗ ಈ ಕಡೆಯಿಂದ ಬರೋದಕ್ಕೆ ಡಾಕ್ಟರ್ದು ಟಿಕೆಟ್ ಬದಲಿಗೆ ಇನ್ನೊಬ್ಬರನ್ನ ನಾನು ಕರ್ಕೊಂಡ್ ಬರ್ತಾ ಇದೀನಿ, ಹೊರಟಿದ್ದಾರೆ. ಓಕೆ ಓಕೆ. ಬಟ್ ಈಗ ಅವರು ಆ ಕಡೆಯಿಂದ ಬರ್ಬೇಕಾದ್ರೆ ವ್ಯವಸ್ಥೆ ಆಗ್ಬೇಕಲ್ಲ. ಆ ಕಡೆಯಿಂದ ಮಾಡೋಣ ಸರ್, ನೋ ಪ್ರಾಬ್ಲಮ್. ಅದು ಮಾಡಿಸ್ಬೋದು. ಇವತ್ತೇ ನೋಡ್ಬಿಟ್ಟು ತತ್ಕಾಲದಲ್ಲಿ ಅಂದ್ರೆ ನೀವು ಅದು ಅವ್ರದ್ದು ಆಧಾರ್ ಕಾರ್ಡ್ ಕಳ್ಸ್ಕೊಡಿ, ನಾನು ಮಾಡಿಸ್ತೀನಿ. ಕಳ್ಸ್ಕೊಡ್ತೀನಿ ಸರ್, ಕಳ್ಸ್ಕೊಡ್ತೀನಿ. ಆಧಾರ್ ಕಾರ್ಡ್ ಕಳ್ಸ್ಕೊಟ್ರೆ, ಈಗಲೇ ಕಳ್ಸ್ಕೊಟ್ರೆ ಇಮಿಡಿಯೇಟ್ ಅವ್ರು ಆ ಕಡೆಯಿಂದ ಏರ್ಪಾಟ್ ಮಾಡ್ಬೋದು. ನಾನು ಇನ್ನೊಂದು 1/4 ಗಂಟೆಲಿ ಕಳ್ಸ್ಕೊಡ್ತೀನಿ. ಕಳ್ಸ್ಕೊಡಿ. ಓಕೆ ಸರ್. ರೈಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಗುರುಜಿ, ಇವತ್ತಿನ ಪ್ರತಿನಿತ್ಯ ಧ್ಯಾನ, ಜ್ಞಾನ, ಯೋಗ ಎಲ್ಲವನ್ನೂ ತಿಳಿಸ್ಕೊಡ್ತಾ ಇರುವಂತಹ ನಮ್ಮ ಗುರುಗಳಿಗೆ ಕೃತಜ್ಞತೆಗಳು, ಹಾಗೂ ಜ್ಞಾನವನ್ನು ತಿಳಿಸ್ಕೊಟ್ಟಂತಹ ಕೃಷ್ಣಮೂರ್ತಿ ಸರ್ಗೆ ಹಾಗೂ ಯೋಗಾಭ್ಯಾಸವನ್ನು ಹೇಳ್ಕೊಟ್ಟಂತಹ ತ್ರಿವೇಣಿ ಮೇಡಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತಿನ ಝೂಮ್ ಸೆಷನ್ ನಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಹಾಗೂ ಯೂಟ್ಯೂಬ್ ಚಾನೆಲ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಗುರುಜಿ, ಧನ್ಯವಾದಗಳು ಆಲ್ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.